ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ಭಯಭಕ್ತಿ, ಜ್ಞಾನ, ನೀತಿ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಕೃಪೆ, ಆರೋಗ್ಯ, ನೀತಿ ಜೀವ ನೀಡುವ ದೇವರ ವಾಕ್ಯ ಭಾಗ, ಬೆಳಕಿನ ವಾಕ್ಯ ಭಾಗ ಅಂಶ ಪ್ರಿಯರೇ, ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಹೌದು ಪ್ರಿಯರೇ, ನಾವು ಈ ಸಮಯ ಈ ದಿನ ಧ್ಯಾನಿಸಲಿರುವ ರಕ್ಷಣೆಯ ವಾಕ್ಯ ಭಾಗ ಅಂಶ ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಹೌದು ಪ್ರಿಯರೇ, ಯೇಸು ತೋರಿಸಿದ ಶಿಲುಬೆ ಮಾರ್ಗವೇ ರಕ್ಷಣೆಯ ಮಾರ್ಗವೇ, ಶಾಂತಿಯ ಮಾರ್ಗವೇ, ಪರಿಶುದ್ಧ ಮಾರ್ಗವೇ, ಬೆಳಕಿನ ಜ್ಞಾನದ ಆ ಕೃಪೆಯ ಮಾರ್ಗ ಪ್ರಿಯರೇ. ಆ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕೆಂದು ನಾವು ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯ ಭಾಗದಿಂದ 4ನೇ ವಾಕ್ಯ ಭಾಗದವರೆಗೆ ಓದಿಕೊಳ್ಳೋಣ ಪ್ರಿಯರೇ. ಇಬ್ರಿಯಸ್ ಚಾಪ್ಟರ್ 12 ವರ್ಸ್ 1 to 4th ವರ್ಡ್. ಇಲ್ಲಿ ಪೀಠಿಕೆ ನೋಡುತ್ತಿದ್ದೇವೆ ಪ್ರಿಯರೇ. ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ನಮಗೆ ಸಂಭವಿಸುವ ಕಷ್ಟಗಳು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ಯಾಕೆ ನಡೆಯಬೇಕೆಂದರೆ, ನಮಗೆ ಸಂಭವಿಸುವ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ, ಸ್ವರ್ಗ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಜೀವ ಮರಣಗಳ ಒಡೆಯನ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯ ಸನ್ನಿಧಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ವರವನ್ನು ಬೇಡಿಕೊಳ್ಳುವ ಪ್ರೇರೆ. ಕೇಳಲಿರುವ ದೇವರ ಮಾತು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯವನ್ನು ಒಳ್ಳೆಯ ನೆಲವಾಗಿಸುವಂತೆ, 100ಕ್ಕೆ 100 ಫಲ ಕೊಡುವಂತೆ ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಲೋಕಕ್ಕೆ ಹೋಗಿ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗುವಂತೆ, ಅನೇಕ ಆತ್ಮಗಳನ್ನು ಸರ್ವಾಧಿಕಾರಿಯಾದ, ಸರ್ವಜ್ಞಾನದ, ಸತ್ಯ ಸ್ವರೂಪನಾದ, ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ಪಾದದಲ್ಲಿ ತೆಗೆದುಕೊಂಡು ಮುಂದೆ ರಕ್ಷಣೆಯಾಗುವಂತೆ ಕಾರಣವಾಗೋಣ ಪ್ರಿಯರೇ. ಅಂತ ಕೃಪೆ ಪ್ರಭು ನೀಡುತ್ತಾನೆ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರವುಳ್ಳ ದೇವರೇ. ಹೌದು ಪ್ರಭುವೇ, ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು ಎನ್ನುವ ಜೀವವುಳ್ಳ, ರಕ್ಷಣೆಯ, ಬೆಳಕಿನ, ಆರೋಗ್ಯದ, ನಿತ್ಯ ಜೀವದ, ಜಯ ಜೀವಿತದ, ಮರಣವನ್ನು ಗೆದ್ದ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನೀವೇ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ಆತ್ಮ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಕೆಲವು ಜೀವಗ್ರಂಥದ ಪರಿಶುದ್ಧ ಸತ್ಯವೇದ ಬೈಬಲ್ ಗ್ರಂಥದ ಮುಖಾಂತರ ಮಾತನಾಡುವಾಗ ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ತಂದೆ, ನಿಮ್ಮ ವಿಶ್ವಾಸಿಗಳು, ಭಕ್ತರು, ಶಿಷ್ಯರು, ಸೇವಕರು ಆದ ನಮ್ಮೆಲ್ಲರೊಂದಿಗೆ, ಮಕ್ಕಳಾದ ನಮ್ಮೆಲ್ಲರೊಂದಿಗೆ, ನಮ್ಮ ಆತ್ಮದೊಂದಿಗೆ, ದೇಹ, ಪ್ರಾಣ, ಮನಸ್ಸಿನೊಂದಿಗೆ, ಕ್ರಿಯೆ ಕರ್ತವ್ಯಗಳೊಂದಿಗೆ ಮಾತನಾಡಿ ನಮ್ಮನ್ನು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ನಾವು ತಂದೆ ನಿಮ್ಮ ಮಕ್ಕಳಾಗಿ ನಡೆಯುವಾಗ ಬರುವ ಕಷ್ಟಗಳು, ಯೇಸುವಿನ ವಿಶ್ವಾಸ ಇಟ್ಟು ನಡೆಯುವಾಗ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವಾಗ ಬರುವಂಥ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ಸಹಿಸಿಕೊಂಡು ಆ ಪರಲೋಕ ಮಾರ್ಗದ ಸ್ಥಿರಚಿತ್ತದಿಂದ ನಡೆಯುವ ಪರಲೋಕದ ಜ್ಞಾನ, ಪರಿಶುದ್ಧ ಜ್ಞಾನ, ಸಮಾಧಾನವಾದ ಜ್ಞಾನ, ವಿನಯವುಳ್ಳ ಜ್ಞಾನ, ಎಲ್ಲವನ್ನು ಸುಲಭವಾಗಿ ಒಪ್ಪಿಕೊಳ್ಳುವ ಜ್ಞಾನ, ದಯೆ ದಾಕ್ಷಿಣ್ಯಗಳಿಂದ ಕೂಡಿದ ಜ್ಞಾನ, ನೀತಿ ಎಂಬ ಫಲವನ್ನು ಬೀಜ ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವ ಜ್ಞಾನವನ್ನು ನಮ್ಮೆಲ್ಲರಿಗೂ ನೀಡಬೇಕೆಂದು ಹೀಗೆ ಮಾಡಿ ತಂದೆ, ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಕತ್ತಲೆ ಶಕ್ತಿಗಳನ್ನು, ಅಜ್ಞಾನ, ಅಂಧಕಾರ, ಅವಿಶ್ವಾಸ, ಅನಾರೋಗ್ಯ, ಬಂಧನ ಒಡೆದೋಡಿಸಬೇಕೆಂದು ಶಾಂತಿದಾಯಕ ದೇವರೇ, ನೂತನ ಸೃಷ್ಟಿಗಳಾಗುವಂತೆ ಯೇಸುವಿನಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು ಸೈತಾನನನ್ನು ಶೀಘ್ರವಾಗಿ ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ಯೇಸುವಿನ ವಿಶ್ವಾಸ ಇಟ್ಟಿರುವ
ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ನಮ್ಮ ಜೀವಿತದಲ್ಲಿ ದೊರೆತನ ಮಾಡುತ್ತಾ ಬರಬೇಕೆಂದು ಆತ್ಮಸ್ವರೂಪನ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಜೀವ ಸ್ವರೂಪನೇ ನಮ್ಮ ಮಧ್ಯದಲ್ಲಿ ಹೃದಯದಲ್ಲಿ ವಾಸವಾತನೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. We welcome you, Lord, in this place, in this word of God, in your children's life, ever, eternal God, Jesus' name, Amen. ಹೌದು ಪ್ರೇರೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿರುತ್ತಾರೋ, ಸೇರಿ ಬಂದಿರುತ್ತಾರೋ, ಪ್ರಾರ್ಥಿಸುತ್ತಾರೋ, ಹೃದಯಪೂರ್ವಕವಾಗಿ ಪೂರ್ಣ ವಿಶ್ವಾಸದೊಂದಿಗೆ, ವಿಧೇಯತೆಯೊಂದಿಗೆ, ಜ್ಞಾನದೊಂದಿಗೆ, ಸಂದೇಹ ಪಡದೆ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ಪ್ರಭು ಹೇಳಿದ್ದಾನೆ ಅಂತ ಪ್ರಭುವನ್ನು ವಿಶ್ವಾಸ ಭಾಗ್ಯ ತಂದೆ ದೇವರು ನಮಗೆ ನೀಡಿದ್ದಾನೆ. ಅದು ಪ್ರೇರೆ, ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವು ಸಿದ್ಧರಾಗೋಣ ಪ್ರೇರೆ. ಹಾಡು ಸತ್ಯ ಸ್ವರೂಪಿ. ಹೌದು ಪ್ರೇರೆ, ಸತ್ಯ ಸ್ವರೂಪಿ ಯೇಸು ಕ್ರಿಸ್ತನೇ ದೇವರ ಸತ್ಯವಾಗಿ ವಾಕ್ಯವಾಗಿದ್ದಾನೆ ಪ್ರೇರೆ. ಆ ಯೇಸು ಕ್ರಿಸ್ತನು ತಂದೆಯನ್ನು ಬೇಡಿ ತನ್ನಲ್ಲಿ ವಿಶ್ವಾಸಿಟ್ಟವರಿಗೆ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಾನೆ. ಯೇಸು ಹೇಳಿದ್ದಾನೆ, ಕ್ರಿಸ್ತ ಪ್ರಭು, ನಾನು ಆಡಿದ ಮಾತುಗಳಿಂದಲೇ ಜೀವದಾಯಕ ಆತ್ಮ ಬರುತ್ತದೆ. ನನ್ನ ಮಾತುಗಳು ಜೀವ ಆತ್ಮ ಆಗಿದೆ. ಅದು ಪ್ರೇರೆ, ಯೇಸುವೇ ಜೀವ, ಆತನ ಮಾತುಗಳೇ ಪರಿಶುದ್ಧ ಆತ್ಮನಾಗಿದ್ದಾನೆ. ಹೀಗೆ ಸತ್ಯ ಸ್ವರೂಪಿ ಎನ್ನುವ ಹಾಡನ್ನು ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಕೇಳಲಿರುವ ವಾಕ್ಯ ಭಾಗ ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡಿನ ಭಾಗ ತಂದೆ ಯೇಸು ಪರಿಶುದ್ಧ ಆತ್ಮ ನಮ್ಮೆಲ್ಲರಿಗೆ ಮಹಾಕೃಪೆಯಿಂದ ಸಹಾಯ ಮಾಡಲಿ. ಆಮೇಲೆ ಹಾಡು. ಸರ್ವಾಧಿಕಾರಿಯೇ, ಸರ್ವಜ್ಞಾನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು. ಸರ್ವಾಧಿಕಾರಿಯೇ, ಸರ್ವಜ್ಞಾನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು. ಎಸಪ್ಪ, ಪರದಲ್ಲಿರುವ ಆನಂದವನು ಭುವಿಯಲ್ಲಿ ನಾನು ಅನುಭವಿಸುವಂತೆ ಮಹಿಮಾತ್ಮದಿ ನನ್ನ ತುಂಬಿದೆಯಾ. ಪರದಲ್ಲಿರುವ ಆನಂದವನು ಧರಣಿಯಲ್ಲಿ ನಾವು ಅನುಭವಿಸುವಂತೆ ಮಹಿಮಾತ್ಮದಿ ನಮ್ಮನ್ನು ತುಂಬು ದೇವಾ ತಂದೆ. ಮಹಿಮಾತ್ಮದಿ ನಮ್ಮನ್ನು ತುಂಬು ಯೇಸು. ಅತಿ ಸುಂದರನೇ ನನ್ನ ಸ್ತುತಿ ಸದಯನೇ, ಕೋಟಿ ಸೂರ್ಯಕಾಂತಿಯಾದರೂ ನಿನ್ನೊಂದಿಗೆ ಸಮವಾಗುವುದೇ. ಅತಿ ಸುಂದರನೇ ನನ್ನ ಸ್ತುತಿ ಸದಯನೇ, ಕೋಟಿ ಸೂರ್ಯಕಾಂತಿಯಾದರೂ ನಿನ್ನೊಂದಿಗೆ ಸಮವಾಗುವುದೇ. ಎಣಿಸಲಾರದ ನಿನ್ನ ಘನ ಕಾರ್ಯಗಳ ನೆನೆದು ಸ್ತುತಿಸುತ್ತ ನಿನ್ನ ನಾ ಮಹಿಮೆ ಪಡಿಸುವೆ ಕ್ರಿಸ್ತನೇ. ಎಣಿಸಲಾರದ ನಿನ್ನ ಘನ ಕಾರ್ಯಗಳ ನೆನೆದು ಸ್ತುತಿಸುತ್ತ ನಿನ್ನ ನಾವು ಮಹಿಮೆ ಪಡಿಸುವೆವು. ಸರ್ವಾಧಿಕಾರಿಯೇ, ಸರ್ವಜ್ಞಾನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು. ಸ್ವರ್ಗದಲ್ಲಿರುವ ಆನಂದವನು ಭುವಿಯಲ್ಲಿ ನಾನು ಅನುಭವಿಸುವಂತೆ ಮಹಿಮಾತ್ಮದಿ ನನ್ನ ತುಂಬಿದೆಯಾ. ಮಹಿಮಾತ್ಮದಿ ನಮ್ಮನ್ನು ತುಂಬು ದೇವಾ. ಬಲಶೌರ್ಯವುಳ್ಳ ನನ್ನ ಏಸಪ್ಪ, ಶತಕೋಟಿ ಸೈನ್ಯವಾದರೂ ನಿನಗೆ ಸಾಟಿಯಾಗುವುದೇ. ಬಲಶೌರ್ಯವುಳ್ಳ ನನ್ನೇಸು ದೇವಾ, ಶತಕೋಟಿ ಸೈನ್ಯವಾದರೂ ನಿನಗೆ ಸಮ ಆಗುವುದೇ.
ಬದಲಾಗದು ನಿನ್ನ ಸಾಹಸ ಕಾರ್ಯಗಳು ಎಂದಿಗೂ. ಧೈರ್ಯವಾಗಿ ನಿನ್ನ ಹಿಂಬಲಿಸುವೆ ಒಡೆಯ. ಬದಲಾಗದು ನಿನ್ನ ಸಾಹಸ ಕಾರ್ಯಗಳು ಎಂದಿಗೂ. ಧೈರ್ಯವಾಗಿ ಏಸಪ್ಪ ನಿನ್ನ ಹಿಂಬಲಿಸುವೆವು. ಸರ್ವಾಧಿಕಾರಿಯೇ, ಸರ್ವಜ್ಞನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು. ಪರದಲ್ಲಿರುವ ಆನಂದವನು ಭುವಿಯಲ್ಲಿ ನಾನು ಅನುಭವಿಸುವಂತೆ ಮಹಿಮಾತ್ಮದಿ ನನ್ನ ತುಂಬಿದೆಯಾ. ಮಹಿಮಾತ್ಮದಿ ನಮ್ಮನ್ನು ತುಂಬುವೆಯಾ. ಸರ್ವ ಜಗತ್ ರಕ್ಷಕನೇ, ಲೋಕ ರಾಜ್ಯ ಪಾಲಕನೇ, ಭೂರಾಜ ಯಾರಾದರೂ ನಿನ್ನೊಂದಿಗೆ ಹೋಲಿಸಲಾಗದು. ಸರ್ವ ಜಗತ್ ರಕ್ಷಕನೇ, ಲೋಕ ರಾಜ್ಯ ಪಾಲಕನೇ, ಭೂರಾಜ ಯಾರಾದರೂ ನಿನ್ನೊಂದಿಗೆ ಹೋಲಿಸಲಾಗದು. ಬಲವಾದ ನಿನ್ನ ರಾಜ್ಯ ಸ್ಥಾಪನೆಗಾಗಿ ನಿಂತು ನಿರೀಕ್ಷಣೆಯೊಂದಿಗೆ ಸಾಗಿ ಹೋಗುವೆನು. ಆಮೆನ್. ಬಲವಾದ ನಿನ್ನ ರಾಜ್ಯ ಸ್ಥಾಪನೆಗಾಗಿ ನಿಂತು ನಿರೀಕ್ಷಣೆಯೊಂದಿಗೆ ಸಾಗಿ ಹೋಗುವೆವು. ಸರ್ವಾಧಿಕಾರಿಯೇ, ಸರ್ವಜ್ಞನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು ಏಸಪ್ಪ. ಸರ್ವಾಧಿಕಾರಿಯೇ, ಸರ್ವಜ್ಞನೇ, ಸಂಪೂರ್ಣ ಸತ್ಯ ಸ್ವರೂಪನು ನೀನು. ಪರದಲ್ಲಿರುವ ಆನಂದವನು ಧರಣಿಯಲ್ಲಿ ನಾವು ಅನುಭವಿಸುವಂತೆ ಮಹಿಮಾತ್ಮದಿ ನಮ್ಮನ್ನು ತುಂಬಿದೆಯಾ. ಮಹಿಮಾತ್ಮದಿ ನಮ್ಮನ್ನು ತುಂಬು ಯೇಸು ಅಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ಯೇಸು ಸತ್ಯ ಸ್ವರೂಪನಾಗಿದ್ದಾನೆ. ಆತನ ಆತ್ಮ ಸತ್ಯ ಸ್ವರೂಪ ಆಗಿದೆ. ಹೌದು, ಪ್ರಭುವೇ ಆತ್ಮ. ಹೀಗೆ ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕ ನಾನು ಹೇಳಿದವುಗಳಿಂದಲೇ ಹೇಳಿ ನನ್ನನ್ನು ಮಹಿಮೆಪಡಿಸುತ್ತಾನೆ. ಹೀಗೆ ಸರ್ವಾಧಿಕಾರಿ ಆಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಸರ್ವಜ್ಞನಾಗಿದ್ದಾನೆ, ಸಂಪೂರ್ಣ ಸತ್ಯ ಸ್ವರೂಪನು. ಹೌದು, ಸ್ವರ್ಗದಲ್ಲಿರುವ, ಉನ್ನತ ಲೋಕದಲ್ಲಿರುವ, ಉನ್ನತ ಸ್ಥಳದಲ್ಲಿರುವ ಆನಂದವನ್ನು ಧರಣಿಯಲ್ಲಿರುವ ನಾವು ಅನುಭವಿಸುವಂತೆ ತನ್ನ ಮರಣಗೆದ್ದ ಆತ್ಮದಿಂದ, ಸತ್ತವರೊಳಗಿಂದ ಯೇಸು ತನ್ನನ್ನು ಎಬ್ಬಿಸಿದ ಆತ್ಮದಿಂದ, ತನ್ನ ಆತ್ಮದಿಂದ ನಮ್ಮನ್ನು ತುಂಬುತ್ತಾನೆ ಪ್ರೇರೆ. ಅನೇಕರನ್ನು ಈಗ ತುಂಬಿದ್ದಾನೆ. ಆತ್ಮ ವಿಧೇಯರಾಗಿ ನಡೆದುಕೊಳ್ಳಬೇಕು, ದೇವರ ಮಕ್ಕಳು ಎನಿಸ್ಕೊಳ್ಬೇಕಾಗಿದೆ. ಹೀಗೆ ಅತಿ ಸುಂದರನಾಗಿದ್ದಾನೆ, ನಮ್ಮ ಸ್ತುತಿಗೆ ಸದಯ ನಿಲಯವಾಗಿದ್ದಾನೆ. ಕೋಟಿ ಸೂರ್ಯ ಕಾಂತಿಯಾದರೂ ಯೇಸು ಕ್ರಿಸ್ತನೊಂದಿಗೆ ಹೋಲಿಸಲು ಸಾಧ್ಯವಾಗುವುದಿಲ್ಲ. ಕಾರಣ ಸೃಷ್ಟಿಕರ್ತನಾಗಿದ್ದಾನೆ. ಸೂರ್ಯ ಸೃಷ್ಟಿಯಾಗಿದೆ. ಹೀಗೆ ಎಣಿಸಲಾರದ ಆತನ ಘನ ಕಾರ್ಯಗಳನ್ನು ನೆನೆದು ಸ್ತುತಿಸುತ್ತಾ ನಾವು ಮಹಿಮೆಪಡಿಸಬೇಕಾಗಿದೆ. ಹೌದು, ಹೀಗೆ ಬಲಶೌರ್ಯವುಳ್ಳ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಶತಕೋಟಿ ಸೈನ್ಯವಾದರೂ ಆತನಿಗೆ ಹೋಲಿಸಲಾಗದು, ಸಮವಾಗಿ ಬದಲಾಗೋದಿಲ್ಲ ಯೇಸು ಕ್ರಿಸ್ತನ ಸಾಹಸ ಕಾರ್ಯಗಳು. ಧೈರ್ಯವಾಗಿ ಆತನು ಹಿಂಬಾಲಿಸಬೇಕಾಗಿದೆ. ಆತನು ನಿನ್ನೆ ಇದ್ದಂತೆ ಇಂದು, ನಿರಂತರ, ನಾಳೆ ಏಕರೀತಿಯಾಗಿದ್ದಾನೆ. ನಾವು ಆತನಂತೆ ಮಾರ್ಪಡಲು ಕೋರುತ್ತಿದ್ದಾನೆ. ಸತ್ಯದಲ್ಲಿ ಸಂಪೂರ್ಣ ಸತ್ಯದ ಕಡೆಗೆ, ಪ್ರೀತಿಯಲ್ಲಿ ಪರಿಪೂರ್ಣ ಪ್ರೀತಿಯ ಕಡೆಗೆ, ನಿರೀಕ್ಷೆಯಲ್ಲಿ ಪರಿಪೂರ್ಣ ನಿರೀಕ್ಷೆ ಕಡೆಗೆ, ವಿಶ್ವಾಸದಲ್ಲಿ ಅತ್ಯಾಸಕ್ತಿಯುಳ್ಳ ವಿಶ್ವಾಸದ ಕಡೆಗೆ, ದೊಡ್ಡ ಗಾಢ ವಿಶ್ವಾಸದ ಕಡೆಗೆ. ಹೀಗೆ ಸರ್ವ ಜಗತ್ ರಕ್ಷಕನಾಗಿದ್ದಾನೆ ಯೇಸು ಕ್ರಿಸ್ತನು. ಈ ಲೋಕ ರಾಜ್ಯ ಪಾಲನೆ ಮಾಡುತ್ತಿದ್ದಾನೆ.
ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡೋಗಿ ಶಿಲುಬೆಯಲ್ಲಿ ಅವುಗಳನ್ನು ನಾಶ ಮಾಡಿ ಸಮಾಧಿ ಮಾಡಿ 3ನೇ ದಿನ ಮರಣದಿಂದ ಎದ್ದಿದ್ದಾನೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದು ಹೇಳಿದ್ದಾನೆ. ಆದ್ದರಿಂದ ನೀವು ಹೋಗಿ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ನನ್ನ ವಿಶ್ವಾಸಿಗಳನ್ನಾಗಿ. ಅದಕ್ಕೆ ಮೊದಲು ಸ್ವರ್ಗದಿಂದ ಇಳಿದು ಬರೋ ಶಕ್ತಿಯನ್ನು ತುಂಬಿಕೊಳ್ಳುವ ತನಕ, ಧರಿಸಿಕೊಳ್ಳುವ ತನಕ ಜೆರುಸಲೇಮಿನಲ್ಲಿ ಕಾದುಕೊಂಡಿರ್ರಿ ಎಂದು ಹೇಳುವ ಮೂಲಕ ಹೀಗೆ ಸರ್ವಜಗತ್ ರಕ್ಷಕ ಆಗಿದ್ದಾನೆ ಯೇಸು ಕ್ರಿಸ್ತನು. ಲೋಕ ರಾಜ್ಯ ಪಾಲನೆ ಮಾಡುತ್ತಿದ್ದಾನೆ. ಭೂರಾಜರೆಲ್ಲ ಯಾರಾದರೂ ಆತನೊಂದಿಗೆ ಹೋಲಿಸಲಾಗುವುದಿಲ್ಲ. ಆತನು ಏಕಮಾತ್ರ ರಾಜಾಧಿರಾಜನಾಗಿದ್ದಾನೆ ಪ್ರೇರೆ, ಸರ್ವಶಕ್ತನಾಗಿದ್ದಾನೆ. ಬಲವಾದ ಆತನ ರಾಜ್ಯ ಸ್ಥಾಪನೆಗಾಗಿ ನಾವೆಲ್ಲರೂ ನಿಂತುಕೊಳ್ಳಬೇಕೆಂದು ಕರೆದಿದ್ದಾನೆ. ಹೌದು, ಅಂಧಕಾರ ರಾಜ್ಯ ಕೆಡವಲು, ದೇವರ ಬೆಳಕಿನ ರಾಜ್ಯ ಕಟ್ಟಲು, ಸುವಾರ್ತೆಯ ರಾಜ್ಯ, ಸತ್ಯದ ರಾಜ್ಯ, ಪ್ರೀತಿಯ ರಾಜ್ಯ, ದುಃಖ ಗೋಳಾಟ ಮರಣವಿಲ್ಲದ ರಾಜ್ಯ, ಕಣ್ಣೀರು ನೀರಡಿಕೆ ಮೊದಲಿದ್ದೆಲ್ಲ ಅಳಿದು ಹೋಗುವ ರಾಜ್ಯ, ನಿರೀಕ್ಷಣೆಯೊಂದಿಗೆ ಸಾಗಿ ಹೋಗಬೇಕಾಗಿದೆ ಪ್ರೇರೆ. ಹೀಗೆ ಹೌದು, ಹೀಗೆ ಸತ್ಯ ಸ್ವರೂಪನಾದ ಪ್ರಭು ನಮ್ಮೆಲ್ಲರಿಗೆ ತನ್ನ ಸತ್ಯ ಸ್ವರೂಪದ ಪರಿಶುದ್ಧಾತ್ಮ ಅನುಗ್ರಹಿಸಿದ್ದಾನೆ. ಆಮೇಲೆ ಹೀಗೆ ಪ್ರೇರೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವುದಾದರೆ, ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತಿಯಿಂದ ನಡೆಯಬೇಕು. ಹೌದು ಪ್ರೇರೆ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪರಲೋಕ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ, ರಾಜ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ, ಸ್ವರ್ಗ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕಂತ ಪ್ರೇರೆ. ಹೌದು, ನಾವು ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡೋಣ. Hebrews chapter 12 verse 1 to 4th word. ಇಲ್ಲಿ ಓದೋದಾದರೆ 1ನೇ ವಾಕ್ಯ 12ನೇ ಅಧ್ಯಾಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು. ಹೋದ್ರೆ ಪರಲೋಕ ಮಾರ್ಗದಲ್ಲಿ ನಾವು ಸ್ಥಿರಚಿತ್ತಿಯಿಂದ ನಡೆಯಬೇಕಾದ್ರೆ, ಹೀಗೆ ನಡೆಯುವಾಗ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ಅಂದರೆ ನಮ್ಮ ಇರುವುದರಿಂದ ಎಂದು ಹೇಳ್ತಿದ್ದಾನೆ ಪೌಲನು. 11ನೇ ಅಧ್ಯಾಯ ಇಬ್ರಿಯರ ಗ್ರಂಥ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ವಿಶ್ವಾಸ ವೀರರ ಪಟ್ಟಿ ಇದೆ ಪ್ರೇರೆ, ನಂಬಿಕೆಗೆ ಮಹತ್ವಕ್ಕೆ ದೃಷ್ಟಾಂತಗಳೆಂದು. ಹೌದು, 20 ನಂಬಿಕೆಯ ವಾಕ್ಯಗಳು ಆ ಅಧ್ಯಾಯದಲ್ಲಿ ಕೂಡಿದೆ. ನಂಬಿಕೆಯ ಮೂಲಕ ಇವರು ಮಾತಾಡುತ್ತಿದ್ದಾನೆ. ನಂಬಿಕೆ ಮೂಲಕ ಹೆಬೇಲನು ಇಂದಿಗೂ ಮಾತಾಡುತ್ತಿದ್ದಾನೆ ಎಂದು, ಅಥವಾ ನಂಬುವುದರ ಮೂಲಕ ಅನೋಕನು ಮರಣವನ್ನು ಅನುಭವಿಸದೆ ದೇವರು ಆತನು ತೆಗೆದುಕೊಂಡು ಹೋದನು, ಅಥವಾ ನಂಬಿಕೆಯಿಂದಲೇ ನೋಹನು ಲೋಕದವರ ಜೊತೆಗೆ ದಂಡನೆಗೆ ಪಾತ್ರರಾಗಲಿಲ್ಲ. ಹೀಗೆ ನಂಬಿಕೆ ಮೂಲಕ ಅವರು ಸ್ತ್ರೀಯರು ಸತ್ತ ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಓದ್ತೇವೆ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದರು ಅಂತ ಪ್ರೇರೆ. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅಂದರೆ ಸ್ತ್ರೀಯರು ಸತ್ತೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ರಂತೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಶುಕ್ರವಾರದಂದು ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕಿದಾಗ 12ನೇ ಗಂಟೆಗೆ ಪ್ರಾಣ ಬಿಟ್ಟಾಗ, ಅಥವಾ 12ರಿಂದ 3 ಗಂಟೆ ಮಧ್ಯೆ ಕತ್ತಲು ಕವಿಯಿತು. ಆ ಪ್ರದೇಶವೆಲ್ಲ ಗೊಲ್ಗೊತಾ ಬೆಟ್ಟದ ಪ್ರಾಂತ್ಯ, ಆ ಸಮಾಧಿ ಇರುವ ಸ್ಥಳ, ಅಲ್ಲಿ ಭಕ್ತರ ದೇಹಗಳು ಎದ್ದು ಅಂತ ಪ್ರೇರೆ. ಬಂಡೆಗಳು ಒಡೆದು ಹೋದವು, ಭೂಕಂಪವಾಯಿತು, ಕಂಪಿಸಿತು ಭೂಮಿ, ಭಕ್ತರ ಶರೀರಗಳು ಎದ್ದವು. ಆದರೆ ಇದೇ ಇಲ್ಲಿ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದಾರೆ ಎಂದರ್ಥ. ಯೇಸು ಕ್ರಿಸ್ತ ಸತ್ತಾಗ ಆತನೇ ಪುನರುತ್ಥಾನ ಜೀವವಾಗಿದ್ದಾನೆ. ಹೌದು, ಯೇಸು ಆತನ ಮರಣದಿಂದ
ಪಕ್ಕದಲ್ಲಿ ಅನೇಕ ವರ್ಷಗಳಿಂದ ಸತ್ತ ಭಕ್ತರ ದೇಹಗಳನ್ನು ಎಬ್ಬಿಸಿದನು. ಕಾರಣ ಅವರು ಭಕ್ತರಾಗಿದ್ದರು. ಈತನ ಪುನರುತ್ಥಾನದ ಶಕ್ತಿ ಆ ಭಕ್ತರ ದೇಹಗಳನ್ನು ಎಬ್ಬಿಸಿತು. ಯೇಸು 3ನೇ ದಿನ ಸಮಾಧಿಯಿಂದ ಎದ್ದಾಗ ಆ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಕಾಣಿಸಿಕೊಂಡರು. ಹೀಗೆ ಇಬ್ರಿಯರ ಗ್ರಂಥ 11ನೇ 35ನೇ ವಾಕ್ಯದಲ್ಲಿ ಓದುತ್ತೇವೆ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ರಂತ. ಇದು ಯೇಸು ಸಮಾಧಿ ಮಾಡಿದಾಗ ಅಥವಾ ಪ್ರಾಣ ಬಿಟ್ಟಾಗ ನಡೆದ ಪುನರುತ್ಥಾನ ಸಂಗತಿ ಪ್ರೇರೆ. ಮತ್ತು ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಮತ್ತು ಶ್ರೇಷ್ಠ ಪುನರುತ್ಥಾನ ಅಂದರೆ ಯೇಸು ಕ್ರಿಸ್ತನ 2ನೇ ಆಗಮನ ಪ್ರೇರೆ. ಯೇಸುವಿಗೋಸ್ಕರ ಸಾಕ್ಷಿ ಕೊಡುವುದು, ಯೇಸುವಿಗೂ ಸುವಾರ್ಥ ಸಾರೋದು, ಯೇಸುವೆ ಸತ್ಯದೇವರು ನಿತ್ಯ ಜೀವವು ಎಂದು ಸಾರಿದು ಅನೇಕರನ್ನು ಯೇಸುವಿನ ಬಳಿಗೆ ಕರೆತಂದವರು. ಅವರು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ, ಅವರಿಗೆ ಕಷ್ಟಗಳು ಎದುರಾದಾಗ, ಪಾಪದ ವಿರುದ್ಧ ಹೋರಾಡುವುದರಲ್ಲಿ ಸೈತಾನನ ಮುಸುಕು ಹಾಕಿದ ಜನರೊಂದಿಗೆ ಹೋರಾಡುವಾಗ, ಅವರು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ, ನಾವು ಯೇಸುವನ್ನು ಬಿಟ್ಟು ಬಿಡುವುದಿಲ್ಲ ಎಂದು ಹೇಳಿ ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟವರಾಗಿ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಇವರು ಶ್ರೇಷ್ಠ ಪುನರುತ್ಥಾನ ಪ್ರೇರೆ. ಸ್ತ್ರೀಯರು ತಮ್ಮ ಸತ್ತೋಗಿದ್ದ ಪುರುಷನನ್ನು ಬದುಕಿಸಿಕೊಂಡವರು, ಅದು ಹಳೆ ಒಡಂಬಡಿಕೆ ಜನರು. ಶ್ರೇಷ್ಠ ಪುನರುತ್ಥಾನ ಅಂದರೆ ಹೊಸ ಒಡಂಬಡಿಕೆ, ಯೇಸು 2ನೇ ಆಗಮನ. ಹೀಗೆ ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತಿಂದ ನಡೆಯಬೇಕು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು 12ನೇ 1ನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದಿಟ್ಟು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತಿಂದ ನಡೆಯುವಾಗ ನಾವು ಒಬ್ಬರೇ ಇಲ್ಲ, ಅನೇಕರು ನಮ್ಮ ಪುನರುತ್ಥಾನವನ್ನು ಅನುಭವಿಸಿದ್ದಾರೆ. ಯೇಸುವಿನ ಶಕ್ತಿಯನ್ನು, ನಾನೇ ಜೀವ ಪುನರುತ್ಥಾನ ಆಗಿದ್ದಾನೆಂದು ಇನ್ಸ್ಟೆಂಟಾಗಿ ಭಕ್ತರ ದೇಹಗಳೆದ್ದು ಪ್ರೇರೆ ಯೇಸು ಶಿಲುಬೆಯಲ್ಲಿ ಸತ್ತಾಗ. ಮತ್ತು ಅನೇಕರು ಯೇಸುವಿಗೆ ಸಾಕ್ಷಿ ಕೊಟ್ಟವರು, ಶಿಷ್ಯರಾದವರು ಶ್ರೇಷ್ಠ ಪುನರುತ್ಥಾನ 2ನೇ ಪುನರುತ್ಥಾನ ಎದುರು ನೋಡಿದರು. ಹೀಗೆ ಇಷ್ಟು ಸಾಕ್ಷಿಯವರು ನಮ್ಮ ಮೇಘದೋಪಾದಿಯಲ್ಲಿ ಅಂದರೆ ಮೋಡದಂತೆ ನಮ್ಮ ಸುತ್ತಲೂ ಇದ್ದಾರೆ ಪ್ರೇರೆ. ಹೀಗೆ ಆದ್ದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರ ಯಾವುದು ಅಭ್ಯಂತರ ಮಾಡುತ್ತದೆ ಪ್ರೇರೆ? ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದಿಟ್ಟು, ಪಾಪ ಅಭ್ಯಂತರ ಮಾಡುತ್ತದೆ, ಹತ್ತಿಕೊಳ್ಳುತ್ತದೆ ಸ್ಥಳ ಕೊಟ್ಟರೆ. ಅದರಿಂದ ಆ ಪಾಪವನ್ನು ಅಭ್ಯಂತರ ಮಾಡುವ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದಿಡಬೇಕಂತ 2ನೇ ವಾಕ್ಯ 12ನೇ ಅಧ್ಯಾಯ 2ನೇ ವಾಕ್ಯ 12th ಚಾಪ್ಟರ್ Hebrews 2nd ವರ್ಡ್. ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಾವು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕಾದರೆ ನಂಬಿಕೆಯನ್ನು ಹುಟ್ಟಿಸುವ, ಅದನ್ನು ಪರಿಪೂರ್ಣಗೊಳಿಸುವ ಆತನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕಂತ ಪ್ರೇರೆ. ಹೌದು, ನಾವು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ಓಡಬೇಕಾದ್ರೆ ನಂಬಿಕೆಯನ್ನು ಹುಟ್ಟಿಸುವ ಆತನ ಕಡೆಗೆ ನೋಡಬೇಕು, ಅದನ್ನು ಪರಿಪೂರ್ಣಗೊಳಿಸುವ ಆತನ ಕಡೆಗೆ ನೋಡಬೇಕು. ನಮಗೆ ನೇಮಕವಾದ ಓಟವ ಕಡೆಗೆ ನೋಡಿ ಸ್ಥಿರಚಿತ್ತದಿಂದ ಓಡಬೇಕು. ಹೌದು, ಹಡಗಿನಲ್ಲಿ ಶಿಷ್ಯರು ಹೋಗ್ತಾ ಇರ್ತಾರೆ. ಆಚೆ ದಡಕ್ಕೆ ನೀವು ಹೋಗಿರಿ ಎಂದು ಯೇಸು ಆಜ್ಞೆ ಮಾಡಿದಾಗ ಅವರು ಹೋಗುತ್ತಾರೆ. ರಾತ್ರಿ ಆಗುತ್ತದೆ. ನದಿಯ ಮೇಲೆ, ಸಮುದ್ರದ ಮೇಲೆ ಗಾಳಿ ಬಲವಾಗಿ ಬೀಸಿದ್ದರಿಂದ ಹಡಗು ಮುಂದಕ್ಕೆ ಸಾಗದೆ ಹೋಗಿತ್ತು. ಆಗ ಯೇಸು ಗ್ರಹಿಸಿ ಶಿಷ್ಯರು ಗಾಳಿಗೆ ಸಿಕ್ಕು ಕಷ್ಟಪಡುತ್ತಿದ್ದಾರೆ ಎಂದು ಸಮುದ್ರದ ಮೇಲೆ, ನೀರಿನ ಮೇಲೆ ನಡೆದುಕೊಂಡು ಹೋದ ಯೇಸು ಮಧ್ಯರಾತ್ರಿ 3ನೇ ಜಾವ. ಆಗ ಶಿಷ್ಯರು ನೋಡಿ ಭೂತ ಎಂದು ಚೀರುತ್ತಾರೆ. ಆಗ ಯೇಸು ಹೇಳ್ತಾನೆ, ನಾನೇ ಎಂದು ಹೇಳ್ತಾನೆ. ಆಗ ಪೇತ್ರನು ಗ್ರಹಿಸಿ, ನೀನೇ ನಮ್ಮ ಸ್ವಾಮಿ ಆಗಿದ್ದರೆ ನಾನು ಕೂಡ ನಿನ್ನ ಎದುರಿಗೆ ನೀರಿನ ಮೇಲೆ ನಡೆದುಕೊಂಡು ಬರುವಂತೆ ಆಜ್ಞೆ ಮಾಡು ಎಂದಾಗ ಬಾ ಎಂದು ಕರೆಯುತ್ತಾನೆ ಯೇಸು.
ರಕ್ಷಕ. ಆಗ ಪೇತ್ರನು ಕಾಲಿಟ್ಟು ನಡೆಯಲು ಸುಗಮವಾಗಿ ನಡೆಯುತ್ತಾನೆ, ನೆಲದ ಮೇಲೆ ನಡೆದಂತೆ, ನೀರಿನ ಮೇಲೆ. ಪಕ್ಕದಲ್ಲಿ ಅಲೆಗಳ ಶಬ್ದ, ಗಾಳಿ ಕಿವಿಗೆ ಕೇಳುತ್ತಲೇ ತಿರುಗಿ ನೋಡಿದಾಗ ಭಯಪಟ್ಟು ಮುಳುಗಲು ಸಾಗುತ್ತಾನೆ. ಮುಳುಗಿ ಹೋಗುತ್ತಲೇ ಪ್ರಭುವೇ ಕಾಪಾಡು ಎಂದಾಗ ಯೇಸು ಪೇತ್ರನ ಕೈ ಹಿಡಿದು ಮೇಲೆ ಕೆಬ್ಬಿಸುತ್ತಾನೆ. ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟೆ? ಹೌದು ಪ್ರಿಯರೇ, ಹೀಗೆ ನಾವು ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದಿಟ್ಟು ನಂಬಿಕೆ ಹುಟ್ಟಿಸುವ, ಪೂರೈಸುವ ಲೋಕವೆಂಬ ಅಲೆ, ಪಾಪವೆಂಬ ಬಿರುಗಾಳಿ ಬೀಸಿದಾಗ ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಇಡಬೇಕು ಪ್ರಿಯರೇ. ನೇಮಕವಾದ ಓಟದ ಮೇಲೆ ಸ್ಥಿರಚಿತ್ತಿಯಿಂದ ಇರಬೇಕು. ಹೌದು, ಆಗ ಮಾತ್ರ ನಾವು ಪರಲೋಕ ಮಾರ್ಗದ ಸ್ಥಿರಚಿತ್ತಿಯಿಂದ ನಡೆಯುತ್ತೇವೆ. ಮತ್ತು ಯೇಸು ಕ್ರಿಸ್ತನು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತಿಯಿಂದ ನಡೆದನು, ನಮಗೆ ಪರಲೋಕಕ್ಕೆ ಮಾರ್ಗವನ್ನು ತೋರಿಸಿಕೊಟ್ಟು ಹೋಗಿದ್ದಾನೆ. ಹೌದು, ಹಾಗೆ ತೋರಿಸುವಾಗ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು, ಸಂತೋಷ ಏನು ಪ್ರೇರೆ? ಎಲ್ಲ ಮಾನವರನ್ನು ಪಾಪದ ವಶದಿಂದ ಬಿಡಿಸುವುದು, ಎಲ್ಲ ಮಾನವರನ್ನು ನರಕದ ಸೈತಾನನ ಉರುಳಿನಿಂದ, ಮರಣದ ಅಧಿಕಾರಿಯಿಂದ, ನರಕದಿಂದ ಬಿಡಿಸುವುದು. ಮತ್ತು ಬಿಡಿಸಿದ ನಂತರ ಆತನು ನಮ್ಮೆಲ್ಲರ ಪಾಪ, ಶಾಪ, ನರಕ, ಶಿಕ್ಷೆ, ಹಿಂಸೆ, ಮರಣ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಅದನ್ನು ಸಮಾಧಿಗೆ ಕೆಡವಿ, ಪಾತಾಳಕ್ಕೆ ಕೆಡವಿ, 3ನೇ ದಿನ ಮರಣ ಇಲ್ಲದಾತನಿಗೆ, ಪಾಪ ಸಂಬಂಧ ಇಲ್ಲದಾತನಿಗೆ ಎದ್ದು ತನ್ನ ಆತ್ಮ ಅನುಭವಿಸಿದ ಯಾತನೆಯನ್ನು ನೋಡಿ ಆತನನ್ನು ವಿಶ್ವಾಸಿಸುವವರು ಕೂಡ ಪಾಪದ ಮೇಲೆ ಜಯವನ್ನು ಹೊಂದುವ ಆತ್ಮನನ್ನು ಕಳುಹಿಸಿದಾಗ ಅವರು ಕೂಡ ತನ್ನಂತೆ ನೇಮಕವಾದ ಓಟವನ್ನು ಸ್ಥಿರಚಿತ್ತಿಯಿಂದ ಓಡಿ ಅವರ ಮುಂದೆ ಇಟ್ಟಿದ್ದ ಸಂತೋಷವನ್ನು, ಪರಲೋಕ ನಿತ್ಯಜೀವೆಂಬ ಸಂತೋಷಕ್ಕೋಸ್ಕರ ಅವಮಾನವನ್ನು ಕೂಡ ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣ ಯೇಸು ಹೇಗೆ ಸಹಿಸಿಕೊಂಡನು, ಈ ಲೋಕದ ಜೀವಿತದಲ್ಲಿ ಎಲ್ಲವನ್ನು ಸಹಿಸಿಕೊಂಡು ದೇವರ ಕುಮಾರನ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗುವುದಕ್ಕೆ ಪ್ರೇರೆ ಸಿದ್ಧ ಆಗಿರುವುದನ್ನು ನೋಡಿ ಆತನು ಸಂತೋಷಪಡುತ್ತಾನೆ. ಆತನು ತಾನು ಅನುಭವಿಸಿದ ಯಾತನೆಯನ್ನು ನೋಡಿ ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಆತನು ಇಂಥವನಾಗಿರುವುದರಿಂದಲೇ ದೊಡ್ಡವರ ಸಂಗಡ ಆತನಿಗೆ ಪಾಲನ್ನು ಕೊಡುವೆನು. ಆತನು ಹೌದ್ರಿ, ದೊಡ್ಡವರ ಸಂಗಡ. ಹೌದು, ಹೀಗೆ ಯೇಸು ಕ್ರಿಸ್ತನು ಸ್ವರ್ಗದಲ್ಲಿ ಉನ್ನತ ಅಧಿಕಾರಗಳ ಮಧ್ಯದಲ್ಲಿ ನಮ್ಮ ನಿಲ್ಲಿಸಲು ಯೋಜನೆ ಮಾಡಿದ್ದಾನೆ ಪ್ರೇರೆ. ಹೌದು, ದುಷ್ಟ ಅಧಿಕಾರಗಳಿವೆ ಆಕಾಶದ ಮಧ್ಯದಲ್ಲಿ, ದುರಾತ್ಮಗಣ, ಅಶರೀರ ಗಣ, ಅಧಿಪತ್ಯ ಅಧಿಕಾರಗಳು, ಇವುಗಳನ್ನೆಲ್ಲ ಜಯಿಸಲು, ನಮಗೆ ಜಯ ನೀಡಲು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಪ್ರೇರೆ. ನಾವು ಕೂಡ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನೇಮಕವಾದ ಓಟವನ್ನು ಸ್ಥಿರಚಿತ್ತಿಯಿಂದ ಓಡೋಣ. ಆತನೇ ನಂಬಿಕೆಯನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುತ್ತಾನೆ. ನಮ್ಮ ಅವಮಾನ ಆತನು ತೆಗೆದುಕೊಂಡಿದ್ದಾನೆ ಶಿಲುಬೆಯಲ್ಲಿ, ನಮ್ಮ ಮರಣ ಆತನು ಶಿಲುಬೆಯಲ್ಲಿ ತೆಗೆದುಕೊಂಡಿದ್ದಾನೆ, ನಮ್ಮ ಸಮಾಧಿ ಆತನು ತೆಗೆದುಕೊಂಡಿದ್ದಾನೆ. ನಮ್ಮನ್ನು ಪುನರುತ್ಥಾನಗೊಳಿಸಲು, ನಮ್ಮನ್ನು ದೇವರ ಬಲಗಡೆಯಲ್ಲಿ ಆಸನಾರೂಢ ಕುಳ್ಳರಿಸಲು ಅವಮಾನವನ್ನು ಅಲಕ್ಷ್ಯ ಮಾಡಿದ್ದಾನೆ. ಹೀಗೆ ನಾವು ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 3ನೇ ವಾಕ್ಯ ಓದುವುದಾದರೆ, Hebrews chapter 12 verse 3rd word, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಪ್ರೇರೆ,
ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತೆಯಿಂದ ನಡೆಯಬೇಕಾದರೆ, ನಡೆಯುವಾಗ ಮನಗುಂದಿದವರಾಗಿರಬಾರ್ದಂತ ಬೇಸರಗೊಳ್ಳದೆ ಯೇಸು ಕ್ರಿಸ್ತನನ್ನು ಆಲೋಚಿಸಬೇಕಂತ ಪ್ರೇರಿ. ಯಾಕಂದರೆ ಯೇಸು ಕ್ರಿಸ್ತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿದನೆಂದು ಆತನನ್ನು ಆಲೋಚಿಸಬೇಕು ಒಳ್ಳೆ ಮನಸ್ಸಿನಿಂದ, ಬೇಸರಗೊಳ್ಳದೆ. ಮತ್ತು 4ನೇ ವಾಕ್ಯ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಹೌದು ಪ್ರೇರಿ, ಯೇಸು ಕ್ರಿಸ್ತನು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಪ್ರಾಣ ಕೊಡುವಷ್ಟು ಹೋರಾಡಿದ ಪ್ರೇರೆ. ನಾವಾದರೂ ಪಾಪದ ವಿರುದ್ಧ ಹೋರಾಡುವುದರಲ್ಲಿ ಪ್ರಾಣ ಅಪಾಯದ ತನಕ ಇನ್ನೂ ಹೋರಾಡಲಿಲ್ಲ, ಎದುರಿಸಲಿಲ್ಲ ಅಂತ ಪಾಪವನ್ನು ಎಂದು ಪೌಲನು ಬರೆಯುತ್ತಿದ್ದಾನೆ. ಹೀಗೆ ನಾವು ಬೇಸರಗೊಳ್ಳದಂತೆ, ಮನಗುಂದಿದವರಾಗದಂತೆ ಇರಲು ಯೇಸು ಕ್ರಿಸ್ತನನ್ನು ಆಲೋಚಿಸಬೇಕಾಗಿದೆ ಪ್ರೇರೆ. ಆಗ ನಮಗೆ ಹತ್ತಿಕೊಳ್ಳುವ ಎಲ್ಲ ಪಾಪ ನಾವು ತೆಗೆದಿಡಬಹುದು. ನಂಬಿಕೆಯನ್ನು ಹುಟ್ಟಿಸುವ, ಪರಿಪೂರ್ಣಗೊಳಿಸುವ ಯೇಸುವಿನ ಮೇಲೆ ದೃಷ್ಟಿ ಇಡಬಹುದು. ನೇಮಕವಾದ ಓಟದಲ್ಲಿ, ವಿಶ್ವಾಸ ಎಂಬ ಓಟದಲ್ಲಿ ಸ್ಥಿರಚಿತ್ತವಾಗಿ ಓಡಬಹುದು. ಯೇಸುವಿನ ಮುಂದೆ ಇಟ್ಟಂತೆ ನಮ್ಮ ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ, ನಿತ್ಯ ಜೀವ ಎಂಬ ಸಂತೋಷಕ್ಕೋಸ್ಕರ, ಆ ಶಾಶ್ವತ ಜೀವ, ಅಮರ ಜೀವ ಎಂಬ ಸಂತೋಷಕ್ಕೋಸ್ಕರ ನಾವು ಕೂಡ ಎಲ್ಲ ನಮಗೆ ವಿಶ್ವಾಸದಲ್ಲಿ, ಪ್ರಯಾಣದಲ್ಲಿ ನಮಗೆ ಸಂಭವಿಸುವ ಎಲ್ಲ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ನಾವು ತಿಳಿದು ಸಹಿಸಿಕೊಳ್ಳಬಹುದು. ಮತ್ತು ಅವಮಾನ ಅಲಕ್ಷ್ಯ ಮಾಡಿ ಮರಣವನ್ನು ಗೆದ್ದ ಯೇಸುವಿನ ಪಕ್ಷ ವಹಿಸಿ ದೇವರ ಬಲಗಡೆಯಲ್ಲಿ ಆಸನರೂಢ ಆಗಬಹುದು. ಮನಗುಂದದೆ ಇರಬಹುದು, ಬೇಸರಗೊಳ್ಳದೆ ಇರಲು ಆತನನ್ನು ಆಲೋಚಿಸಬೇಕಾಗಿದೆ. ಯೇಸು ಕ್ರಿಸ್ತನನ್ನು, ಶಿಲುಬೆಯ ಪ್ರೀತಿಯನ್ನು, ಪುನರುತ್ಥಾನ ಹೊಂದಿದ ಯೇಸುವನ್ನು. ಹೀಗೆ ಬೇಸರಗೊಳ್ಳದೆ ಯೇಸುವನ್ನು ಆಲೋಚಿಸಿರಿ, ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತವಾಗಿ ನಡೆಯಬೇಕಾದರೆ. ಹೀಗೆ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿದನೆಂದು ಆಲೋಚಿಸಬೇಕು. ಮತ್ತು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ನಾವು ಪ್ರಾಣಾಪಾಯ ತನಕ, ಇನ್ನೂ ರಕ್ತ ಸುರಿಸುವ ತನಕ ಇನ್ನೂ ಎದುರಿಸಲಿಲ್ಲ ಎಂದು ಆಲೋಚಿಸಬೇಕು. ಏಕೆಂದರೆ ಯೇಸು ಇದೆಲ್ಲವನ್ನು ಮಾಡಿದ್ದಾನೆ ಪ್ರೇರಿ, ನಮ್ಮ ಪರವಾಗಿ, ನಮ್ಮ ಸ್ಥಳದಲ್ಲಿ ನಮಗೋಸ್ಕರ ಗಾಯಗೊಂಡನು, ನಮ್ಮನ್ನು ಗುಣಪಡಿಸಲು ನಮಗೋಸ್ಕರ ರಕ್ತ ಸುರಿಸಿದನು, ನಮ್ಮನ್ನು ಬಿಡುಗಡೆ ಮಾಡಲು ಪಾಪದ ವಶದಿಂದ, ಪಾಪ ಕೊಡುವ ಸಂಬಳ ಮರಣದಿಂದ, ನರಕದಿಂದ, ಸೈತಾನನ ವಶದಿಂದ ಬಿಡುಗಡೆ ಮಾಡಲು ತನ್ನನ್ನೇ ಬೆಲೆಯಾಗಿ ಕೊಟ್ಟನ ಪ್ರೇರೆ. ಹೀಗೆ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿರೋ. ಏನೆಂದರೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. 5ನೇ ವಾಕ್ಯ, 5th ವರ್ಡ್. ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. 6ನೇ ವಾಕ್ಯ. 6th ವರ್ಡ್. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಹೌದು ಪ್ರೇರೆ. 7ನೇ ವಾಕ್ಯ. ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ. 8ನೇ ವಾಕ್ಯ, 8th ವರ್ಡ್. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ವ್ಯಭಿಚಾರಕ್ಕೆ ಹುಟ್ಟಿದವರೇ ಹೊರತು ಪುತ್ರರಲ್ಲ. 9ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ, 9ನೇ ವಾಕ್ಯದ ಕೊನೆಯ ಭಾಗ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಎಷ್ಟೋ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. 10ನೇ ವಾಕ್ಯ, 10th ವರ್ಡ್. ಶರೀರ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆದರೆ ನಮ್ಮ ಆತ್ಮಗಳ ತಂದೆಯಾದರು ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. 11ನೇ ವಾಕ್ಯ, 11th ವರ್ಡ್. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿಯೇ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ಯಾಕಂದರೆ ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕಾದರೆ. ಹೀಗೆ ನಿಮ್ಮ ಕಾಲುಗಳು ಇಂದ ನಡೆದು ನೆಟ್ಟಕ್ಕೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಹೌದು ಪ್ರೇರಿ. ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಹೌದು ಪ್ರೇರಿ. ನಮ್ಮ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ.
ಎಂದು ನಾವು ನಡೆಯಬೇಕು. ಯಾರ್ಯಾರು ನಮ್ಮ ಸುತ್ತಲಿದ್ದಾರೆ ಪ್ರೇರೆ, ಪರಲೋಕ ಮಾರ್ಗದಲ್ಲಿ ನೀವು ಒಬ್ಬರೇ ಇಲ್ಲ. ಹತ್ತಿಕೊಳ್ಳುವ ಪಾಪ ನೀವೊಬ್ಬರೇ ಮಾತ್ರ ತೆಗೆದಿಡುವವರಲ್ಲ. ಯೇಸುವಿನ ಮೇಲೆ ನೀವೊಬ್ಬರೇ ದೃಷ್ಟಿ ಇಟ್ಟಿಲ್ಲ. ಸ್ಥಿರಚಿತ್ತೆಯಿಂದ ನೀವೊಬ್ಬರೇ ಮಾತ್ರ ಓಡುವುದಿಲ್ಲ. ಸಂತೋಷಕ್ಕೋಸ್ಕರ, ಪರಲೋಕ ಸಂತೋಷ ಅನುಭವಿಸೋಕ್ಕೋಸ್ಕರ ಅವಮಾನವನ್ನು ನೀವು ಒಬ್ಬರೇ ಮಾತ್ರ ಅಲಕ್ಷ್ಯ ಮಾಡಿದವರಲ್ಲ. ಮರಣವನ್ನು ನೀವೊಬ್ಬರೇ ಎದುರಿಸುವವರಲ್ಲ, ಗೆದ್ದವರಲ್ಲ. ನೀವು ಮಾತ್ರ ಮನಗುಂದಿದವರಾಗಿ ಬೇಸರಗೊಳ್ಳದೆ ಆತನನ್ನು ಆಲೋಚಿಸಬೇಕಾಗಿಲ್ಲ. ನೀವು ಮಾತ್ರ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಕೊಳ್ಳಬೇಕಾಗಿಲ್ಲ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯ ತನಕ ಇನ್ನೂ ಅದನ್ನು ಎದುರಿಸಿದವರು ನೀವು ಒಬ್ಬರೇ ಮಾತ್ರ ಅಲ್ಲ. ಮಕ್ಕಳಾಗಬೇಕಾದರೆ ತಂದೆಯ ಶಿಕ್ಷೆಯನ್ನು ನೀವೊಬ್ಬರೇ ಮಾತ್ರ ಅನುಭವಿಸಬೇಕಾದವರಲ್ಲ. ಮೇಘದೋಪಾದಿಯಲ್ಲಿ ಇಷ್ಟು ಮಂದಿ ಸಾಕ್ಷಿಗಳಾಗಿದ್ದಾರೆ. ಹೌದು ಪ್ರೇರೆ, ಯಾರ್ಯಾರು? ನಾವು 11ನೇ ಅಧ್ಯಾಯ ಇಬ್ರಿಯ ಗ್ರಂಥ ನೋಡುತ್ತೇವೆ. ಅನೇಕರಿ ಪ್ರೇರೆ, ಹೇಬೇಲ, ಹನೋಕ ಮತ್ತು ನೋಹ, ಅಬ್ರಹಾಮ, ಹೌದು ಪ್ರೇರೆ, ಮತ್ತು ಸಾರಳು. ಇನ್ನು ನೋಡೋದಾದರೆ ಗಿದ್ಯೋನ್, ಬಾರಾಕ್, ಸಾಮ್ಸನ್, ಇಸಾಕ, ಯಾಕೋಬ, ಮತ್ತು ಮೋಶೆ, ದಾವೀದ, ಸಮುವೇಲ್, ಇನ್ನು ಅನೇಕರನ್ನು ನೋಡ್ತೇವೆ ಪ್ರೇರೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತೆಯಿಂದ ನಡೆಯಬೇಕು. ನಾವಿಲ್ಲದೆ ಇವರು ಸಿದ್ಧಿಗೆ ಬರುವುದಿಲ್ಲ ಅಂತ ಪ್ರೇರೆ. ಹೌದು, ಇವರು ಮುಖ್ಯ ಅಲ್ಲ, ಇವರು ನಮಗೆ ಆದರ್ಶ ಆಗಿದ್ದಾರೆ ಅಷ್ಟೇ. ನೀವು ಒಬ್ಬರೇ ಅಲ್ಲ, ಇವರು ಅನುಭವಿಸಿದ್ದಾರೆ. ಕಾರಣ ಉತ್ತಮ ನಾಡನ್ನು ಎದುರು ನೋಡಿದರು. ಯಾಕೆಂದರೆ ಅವರು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ಅಬ್ರಾಮನ ಸಂತತಿ ನಾವೆಲ್ಲರೂ. ಹೌದು ಪ್ರೇರೆ, ಹೀಗೆ ಪರಲೋಕ ಮಾರ್ಗದ ಸ್ಥಿರಚಿತ್ತೆಯಿಂದ ನಡೆಯಬೇಕಾಗಿದೆ ಪ್ರೇರೆ. ಯೇಸು ಕ್ರಿಸ್ತನು ಕೂಡ ತಾಬೋರು ಬೆಟ್ಟದಲ್ಲಿ ರೂಪಾಂತರ ಆದಾಗ ನೋಡುತ್ತೇವೆ. ಪ್ರಾರ್ಥನೆ ಮಾಡಲು ಹೋಗುತ್ತಾನೆ ಪ್ರಭು. ಅಲ್ಲಿ ಆತನ ರೂಪ ಪ್ರಕಾಶಮಾನವಾಗುತ್ತದೆ, ಬೇರೆಯಾಯಿತು. ಆತನ ಮುಖ ಸೂರ್ಯನಾಗಿ ಪ್ರಕಾಶಿಸಿತು. 17ನೇ ಅಧ್ಯಾಯ ಮತ್ತೆ ಸುವಾರ್ತೆ 2ನೇ ವಾಕ್ಯದಿಂದ, ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 2 to 5th ವರ್ಡ್. ಆತನ ರೂಪ ಬೇರೆ ಆಯಿತು. ಪ್ರಾರ್ಥಿಸುವಾಗ ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. 3ನೇ ವಾಕ್ಯ. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. 4ನೇ ವಾಕ್ಯ 4th ವರ್ಡ್. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. 5ನೇ ವಾಕ್ಯ 5th ವರ್ಡ್. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಪ್ರೇರೆ, ಅಲ್ಲಿ ಮೋಶೆ ಎಲಿಯ ಪ್ರತ್ಯಕ್ಷ ಆಗುತ್ತಾರೆ. ಯೇಸುವಿನ ರೂಪ ಚೇಂಜ್ ಸೂರ್ಯನಂತೆ ಪ್ರಕಾಶಿಸುತ್ತದೆ. ಆತನ ವಸ್ತ್ರಗಳು, ಆತನ ಮುಖ ಪ್ರಕಾಶಿಸುತ್ತದೆ. ಪರಲೋಕ ಪ್ರಭೆ ಆವರಿಸಿಕೊಳ್ಳುತ್ತದೆ. ಮೋಶೆ ಎಲಿಯರು ಕಾಣಿಸಿಕೊಂಡು ಮಾತಾಡುತ್ತಿರ್ತಾರೆ ಯೇಸುವಿನೊಂದಿಗೆ. ಮುಂದೆ ಆಗಲಿರುವ ಯೇಸುವಿನ ಯಾತನೆ, ಜೆರುಸಲೇಮಿನಲ್ಲಿ ಪ್ರಾಣ ಕೊಡುವುದು, ಮರಣದ ಕೊಂಡಿಯನ್ನು ಮುರಿದು ಎದ್ದೇಳುವುದು, ಅದು ಪ್ರೇರೆ ಪರಲೋಕಕ್ಕೆ ಏರಿ ಹೋಗುವುದು ಕುರಿತು ಮಾತಾಡುತ್ತಿರಬಹುದು. ಆಗ ಪೇತ್ರನು ನಿದ್ದೆಯಿಂದ ಎದ್ದಂತೆ ನೋಡುತ್ತಾನೆ. ಯಾಕೋಬ್, ಯೋಹಾನ, ಪೇತ್ರ ಯೇಸುವಿನ ಆಪ್ತ ಶಿಷ್ಯರಲ್ಲಿ ಕರೆದುಕೊಂಡು ಹೋಗಿರ್ತಾನೆ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಲು. ಹೀಗೆ ಪೇತ್ರನ ಹೇಳ್ತಾನೆ, ಪ್ರೇರೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಯಾಕಂದರೆ ಸ್ವರ್ಗೀಯ ವಾತಾವರಣ ಎಳೆದಿರ್ತದೆ. ಆ ಪ್ಲೆಸೆಂಟ್ನೆಸ್, ಆ ನೆಮ್ಮದಿ ವಾತಾವರಣ, ಆ ಅಮರತ್ವ, ಆ ಬಿಡುಗಡೆ, ಆ ನಿತ್ಯ ಜೀವದ ಅನುಭವ ಅದು ಇರುತ್ತದೆ ಪ್ರೇರೆ. ಪೇತ್ರನು ಹೇಳ್ತಾನೆ, ಸ್ವಾಮಿ, ಅಪ್ಪಣೆ ಆದರೆ ನಾವು ಇರೋದು ಇಲ್ಲೇ ಇರೋದು ಒಳ್ಳೆಯದು. ಅಪ್ಪಣೆ ಆದರೆ
ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆವು. ಅಂದರೆ ನಿನಗೊಂದು, ಮೋಶೆಗೊಂದು, ಎಲಿಯಾಗೊಂದು. ಪೇತ್ರಂದು ಇದೇ ಗುರಿ ಪ್ರೇರೆ. ಯಾವುದಾದ್ರೂ ಯಾವ್ದು ಚೆನ್ನಾಗಿ ಕಾಣ್ತಾನ ಅವ್ರದ್ದು ಗುಡಿ ಕಟ್ಟಿಸ್ತಾನಂತ. ಆದರೆ ಹಾಗೆ ಮಾತಾಡುತ್ತಿರುವಾಗಲೇ ಸೆಂಟ್ ಮೋಸೆಸ್, ಸೆಂಟ್ ಏಲಿಯಾ ಅವ್ರದ್ದು ಒಂದು ಪ್ರಾರ್ಥನಾಲಯ ಕಟ್ಟಿಸಿಬಿಡಮ್ ಸ್ವಾಮಿ ಈ ಬೆಟ್ಟದಲ್ಲಿ ಎಂದು ಹೇಳಿದಂತೆ. ಆದರೆ ಯೇಸುವನ್ನು ಮಾತಾಡಿಸಲು ತಂದೆ ದೇವರು ಕೊಡಲಿಲ್ಲ. ಆಕಾಶದೊಳಗಿಂದ ಮಾತಾಡುತ್ತಿರುವ ಕಾಂತಿಯುಳ ಮೋಡ ಅವರ ಮೇಲೆ ಕವಿಯಿತು. ಯಾರ ಮೇಲೆ? ಪೇತ್ರ, ಯೇಸು ಕ್ರಿಸ್ತರ ಮೇಲೆ. ಮೋಶೆ, ಎಲಿಯ ಹೋಗಿಬಿಟ್ಟಿದ್ರು. ದೇವರು ಮಾತಾಡುತ್ತಾನೆ. ಆ ಮೋಡ ಕವಿಯಿತು, ಬೆಳಕಿನ ಮೋಡ, ತಂದೆಯಾದ ದೇವರದ್ದು ಮೇಘಸ್ತಂಭ. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಪ್ರೇರಿ ಮೋಶೆ ಎಲಿಯ ಮಾತಲ್ಲ, ಸಂತರ ಮಾತಲ್ಲ, ಯೇಸು ಕ್ರಿಸ್ತನ ಮಾತು ಕೇಳಿರಿ. ಈತ ಸರ್ವಾಧಿಕಾರಿ, ಸರ್ವಜ್ಞ, ಸಂಪೂರ್ಣ ಸತ್ಯ ಸ್ವರೂಪಿ. ಪರಲೋಕದಲ್ಲಿ ಇರುವ ಆನಂದವನ್ನು ಭೂಮಿಗೆ ತನ್ನ ಪರಿಶುದ್ಧಾತ್ಮ ಮೂಲಕ ತಂದಿದ್ದಾನೆ. ಅತಿ ಸುಂದರನಾಗಿದ್ದಾನೆ, ಸ್ತುತಿ ಮಾಡುವುದಕ್ಕೆ ಸದಯನಾಗಿದ್ದಾನೆ, ಯೋಗ್ಯನಾಗಿದ್ದಾನೆ. ಯಾರು ಪಾತ್ರರಲ್ಲ. ಒಂದು ವೇಳೆ ಮಾಡಿದರೂ ಮಾಡ್ಬೋದು, ಆದರೆ ನಿಜವಾದ ಸ್ತುತಿಗೆ ಪಾತ್ರ ಅವುಗಳಿಗೆ ಯೇಸು ಮಾತ್ರ. ಕಾರಣ ಆತನು ಅದೃಶ್ಯ ದೇವರ ಸಾದೃಶ್ಯ ರೂಪ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೇ ಎಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಮೊದಲು ಮರಣದ ಕೊಂಡಿಯನ್ನು ಮುರಿದೆದ್ದಾತ. ಆತನ ವಿಶ್ವಾಸ ಇಟ್ಟವರಿಗೆ ಅಲೆಯ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ನಿನ್ನ ವಿಷಯದ ಕೊಂಡಿ ಪಾಪವೇ. ಪಾಪಕ್ಕೆ ಶಕ್ತಿ ಆಧಾರ ಆಚಾರ ಸಂಬಂಧ ಭಕ್ತಿ. ಪ್ರೇರೆ ಆತ್ಮ ಸಂಬಂಧವಾದ ಭಕ್ತಿ ಅಲ್ಲ, ಆಚಾರ ಸಂಬಂಧ ಭಕ್ತಿ. ಹೀಗೆ ನೋಡಿ ನಂಬಿ ನಡೆ ಅಲ್ಲ, ನಂಬಿ ನಡಿಬೇಕಾಯ್ತು ಪ್ರೇರೆ. ನೋಡಿ ನಂಬುವುದು ಆಚಾರ ಸಂಬಂಧ ಭಕ್ತಿ. ಬಲಹೀನವಾದ ಭಕ್ತಿ ಸೈತಾನನ್ನು ಮೋಸಗೊಳಿಸುವಂಥ ಭಕ್ತಿ. ಹೀಗೆ ಕೋಟಿ ಸೂರ್ಯ ಕಾಂತಿಗಳಾದರೂ ಯೇಸುವಿಗೆ ಸಮ ಆಗುವುದಿಲ್ಲ. ಎಣಿಸಲಾಗದ ಆತನ ಘನ ಕಾರ್ಯಗಳನ್ನು ನೆನೆಯಬೇಕಾಯ್ತು ಪ್ರೇರೆ. ಆದಿಯಲ್ಲಿ ಆತನಿದ್ದಾನೆ, ಆದಿಯಿಂದಲೂ ಲೋಕವು ಆತನು ಅರಿತುಕೊಂಡಿಲ್ಲ. ಆತನು ನಮ್ಮ ಮಧ್ಯದಲ್ಲಿ ಕೃಪೆ ಸತ್ಯ ಸಂಪೂರ್ಣವಾಗಿ ಪ್ರತ್ಯಕ್ಷ ಆದನು. ದೇವರ ಒಬ್ಬನೇ ಮಗನಿಗಿರುವ ಮಹಿಮೆ ಆತನಲ್ಲಿ.